ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಪಾಠದ 7ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ವಿದ್ಯುತ್ನ ಒಂದು ದುರ್ಬಲ ವಾಹಕವೆಂದರೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಪ್ರಬಲ ಮತ್ತೆ ದುರ್ಬಲ ವಾಹಕ ಎರಡು ತರ ಬರುತ್ತೆ. ಅದಕ್ಕಿಂತ ಮೊದಲು ವಾಹಕ ಅಂದ್ರೆ ಯಾವ ವಸ್ತು ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಬರ್ತದಲ್ಲ ಅದನ್ನ ವಿದ್ಯುತ್ ವಾಹಕ ಅಂತ ಕರಿತೀವಿ. ಈಗ ಯಾವ ವಸ್ತು ತನ್ನ ಮೂಲಕ ಉಷ್ಣವನ್ನ ಹರಿಲಿಕ್ಕೆ ಬಿಡ್ತದಲ್ಲ ಅದನ್ನ ಉಷ್ಣವಾಹಕ. ನಮ್ಗಿಲ್ಲಿ ಕೇಳಿರುವಂತಹದ್ದು ಯಾವುದು? ವಿದ್ಯುತ್ನ ವಾಹಕ. ವಿದ್ಯುತ್ನ ವಾಹಕ ಅಂದ್ರೆ ನಾನು ಒಂದು ವಸ್ತುವನ್ನ ಇಟ್ಟಿದ್ದೀನಿ, ಅದರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಅಲ್ಲಿ ವಿದ್ಯುತ್ ಹರಿಯುತ್ತೆ. ಅದು ವಿದ್ಯುತ್ತನ್ನ ಹರಿಲಿಕ್ಕೆ ಅನುವು ಮಾಡಿ ಕೊಡುತ್ತೆ. ಅದನ್ನ ವಿದ್ಯುತ್ ವಾಹಕ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಬಲ ಮತ್ತೆ ದುರ್ಬಲ ವಿದ್ಯುತ್ ವಾಹಕ ಬರುತ್ತೆ. ಇಲ್ಲಿ ಪ್ರಬಲ ವಿದ್ಯುತ್ ವಾಹಕ ಅಂದ್ರೆ ಅದು ಉತ್ತಮವಾದ ವಿದ್ಯುತ್ ವಾಹಕವಾಗಿರ್ತದೆ. ಅಂದ್ರೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನ ತನ್ನ ಮೂಲಕ ಹರಿಲಿಕ್ಕೆ ಕೊಡ್ತದೆ. ಆದ್ರೆ ದುರ್ಬಲ ವಾಹಕ ಅಂದ್ರೆ ಕಡಿಮೆ ಪ್ರಮಾಣದ ವಿದ್ಯುತ್ತನ್ನ ತನ್ನ ಮೂಲಕ ಹರಿಲಿಕ್ಕೆ ಕೊಡುವಂಥದ್ದು ದುರ್ಬಲ ವಾಹಕ. ಹಾಗೆ ಅದರಲ್ಲಿ ಅವಾಹಕ ಅಂತ ಕೂಡ ಬರ್ತದೆ. ಅವಾಹಕ ಅಂದ್ರೆ ವಿದ್ಯುತ್ತನ್ನ ತನ್ನ ಮೂಲಕ ಹರಿಲಿಕ್ಕೆ ಇರುವಂತದ್ದು. ಹಾಗಿದ್ರೆ ಈ ಕೆಳಗಿನವುಗಳಲ್ಲಿ ವಿದ್ಯುತ್ನ ಒಂದು ದುರ್ಬಲ ವಾಹಕವಿರ್ತದೆ. ನೋಡೋಣ. ಆಪ್ಷನ್ ಎ ವಿನೇಗರ್, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ನಿಂಬೆ ರಸ, ಆಪ್ಷನ್ ಡಿ ಸಲ್ಫ್ಯೂರಿಕ್ ಆಮ್ಲ. ನಮ್ಮ ಸರಿಯಾದ ಉತ್ತರ ಅಂದ್ರೆ ಸಕ್ಕರೆ ದ್ರಾವಣ. ಆಪ್ಷನ್ ಬಿ ಸಕ್ಕರೆ ದ್ರಾವಣ. ಈ ಮೂರು ಎ ಸಿ ಮತ್ತೆ ಡಿ ಆಪ್ಷನ್ ಏನ್ ಕೊಟ್ಟಿದಾರಲ್ಲ ಮೂರು ಅಯಾನುಗಳನ್ನ ಉಂಟು. ಆದ್ರೆ ಸಕ್ಕರೆ ದ್ರಾವಣ ಏನಿದೆ, ಸಕ್ಕರೆ ಏನಿದೆ ಅದು ಅಯಾನನ್ನ ಮಾಡುವುದಿಲ್ಲ ನೀರು. ಹಾಗಾಗಿ ಇದು ವಿದ್ಯುತ್ತನ್ನ ತನ್ನ ಮೂಲಕ ಹರಿಲಿಕ್ಕೆ ಅನುವು ಮಾಡಿ ಕೊಡುವುದಿಲ್ಲ. ಇಲ್ಲಿ ವಿನೇಗರ್ ಏನಿದೆ ಇದು ವಿದ್ಯುತ್ತನ್ನ ಬಲವಾಹಕ ಅಲ್ಲ. ಆದ್ರೆ ಸಕ್ಕರೆಗೆ ಕಂಪೇರ್ ಮಾಡಿದ್ರೆ ವಿನೇಗರ್ ಉತ್ತಮ ವಾಹಕ ಅಂತಾನೆ ಹೇಳಬಹುದು. ಹಾಗಾಗಿ ಆಪ್ಷನ್ ಬಿ ಸರಿ.